ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚಿಕ್ಕನಾಯಕನಹಳ್ಳಿ ಕಸ್ಬಾ. ಮಾನ್ಯ ಷೇರುದಾರ ಬಂಧುಗಳೇ, ನಿನ್ನೆ ನಮ್ಮ ವಿರೋಧ ಪಕ್ಷದವರು ಲೈವ್ ಮಾಡಿದ್ದಾರೆ. ಸೊಸೈಟಿನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಈಗಿನ ಅಧ್ಯಕ್ಷರು ಭಾರಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಮನೆ ಮನೆಗೆ ಪ್ರಿಂಟ್ ಮಾಡಿ ಹಂಚ್ತಾ ಇದ್ದಾರೆ ಕರಪತ್ರಗಳನ್ನ. ನನಗೆ ಅನಿಸಿರೋ ಮಟ್ಟಿಗೆ ಏನಾದರೂ ಭ್ರಷ್ಟಾಚಾರ ಆಗಿದೆ ಅಂತಂದರೆ ಭ್ರಷ್ಟಾಚಾರದ ಪಿತಾಮಹ ಅಂದರೆ ಆ ದಿನೇಶ್. ಆ ಸೊಸೈಟಿನಲ್ಲಿ ಭ್ರಷ್ಟಾಚಾರ ಯಾರಾದರೂ ಮಾಡಿದ್ದಾರೆ ಅಂದರೆ ಆ ಪಿತಾಮಹನೇ ದಿನೇಶ್. ನನಗೆ ಗೊತ್ತಿರೋ ಮಟ್ಟಿಗೆ ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂದರೆ, 21ನೇ ಸಾಲಿನಲ್ಲಿ ಮಧುರವರು ಬೇರೆ ಕಡೆ ಹೋದರು. 22ನೇ ಸಾಲಿನಲ್ಲಿ ಅವ್ರ ನಮ್ಮ ಅಣ್ಣನ್ನೇ ಮಾಡ್ಕೋಬೇಕು, CEO ಆಗಿ ಅಪಾಯಿಂಟ್ ಮಾಡ್ಕೋಬೇಕು ಅಂತೇಳಿ ಒತ್ತಡ ಏರಿದಂಥ ಹೆಚ್ಚಿನ ಒತ್ತಡ ಏರಿದಾಗ್ತಕ್ಕಂಥ ವ್ಯಕ್ತಿ ಅವನೇ ದಿನೇಶ್. ಒತ್ತಡ ಏರಿ CEO ಮಾಡ್ಕೊಂಡು ಅವ್ರ ಅಣ್ಣಂತವ ಎಲ್ಲ ಮಾಡಬಾರ್ದೆಲ್ಲ ಮಾಡಿಸಿ ನಮ್ಮನ್ನು ತಗಲಾಕಬೇಕು ಅನ್ನೋ ಉದ್ದೇಶದಿಂದಲೇ ಇದನ್ನೆಲ್ಲ ಮಾಡಿದ್ದು. CEO ಮಾಡ್ಕೊಂಡು ತಗಲಾಕಬೇಕು ಅನ್ನೋ ಉದ್ದೇಶದಿಂದಲೇ ಇಷ್ಟೆಲ್ಲ ಮಾಡಿದ್ದಾಯಿತು. ಅವ್ರ ಅಣ್ಣನ ಕೈಲಿ ಏನೂ ಮಾಡೋಕ್ಕಾಗದಿದ್ದಂಥ ಸಂದರ್ಭದಲ್ಲಿ ಆದರೂ ಅವ್ರ ಅಣ್ಣನ ತೆಗೆದು ಬೇರೆಯನ್ನ CEO ಆಗಿ ಅಪಾಯಿಂಟ್ ಮಾಡ್ಕೊಂಡು ಪ್ರಭಾರ CEO ಆಗಿ ಯೋಗಿ ಬಂದರು. ಆದರೂ ಅವ್ರ ಅಣ್ಣನ ಎಲ್ಲಿಕ್ಕಿರೋ ತಗೊಂಡೋಗಿ ಇದಕ್ಕೆ ಕ್ಯಾಶ್ ಕೌಂಟ್ರಲ್ಲಿ ಇಕ್ಕಿರು. ಅಲ್ಲೂ ಆಗಲಿಲ್ಲ. ಅಲ್ಲೇನಾಗೋದು, ಬರೋದು ಯಾರಾದರೂ ಪಿಗ್ನಿ ಅಂತ ಬಂದರೆ, ಪಿಗ್ನಿ ತಗೊಂಡೋಗಿ ಕೊಡೋಕೆ ಬಂದರೆ, ಪಿಗ್ನಿ ಬಿಡ್ಸ್ಕೊಳಕ್ಕೆ ಹೋಗಕ್ಕೆ ಬಂದರೆ ಪಿಗ್ನಿಯ ಇಲ್ಲಾಂದರೆ ಹೆಚ್ಚಿಗೆ ಕೊಟ್ಟಿರೋದು 5,000 10,000 ಅವ್ರಿಗೆ ಹೆಚ್ಚಿಗೆ ಕೊಟ್ಟು ಕಳಿಸೋದು, ಇಲ್ಲಾಂದರೆ ಪಿಗ್ನಿ ದುಡ್ಡನ್ನೇ ಇವನೇ ಅರ್ಧಕ್ಕರ್ಧ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು. ಈ ಥರದ್ದೆಲ್ಲ ಸಾಕಷ್ಟು ಷೇರುದಾರಿಗೆ, ಎಲ್ಲ ಷೇರುದಾರಿಗೂ ಮನದಟ್ಟಾಗಿದೆ. ಯಾರು ಏನು ಮಾಡಿದ್ದಾರೆ, ಏನು ಬಿಟ್ಟಿದ್ದಾರೆ ಅಂತ ಎಲ್ಲರಿಗೂ ಮನದಟ್ಟು ಆಗೋಗ್ಬಿಟ್ಟಿದೆ ಅಲ್ಲ ಆಲ್ರೆಡಿ ಅವ್ರ ಅಣ್ಣನ ಬಗ್ಗೆನೇ. ಅವ್ರ ಅಣ್ಣ ಇವತ್ತು ಅಷ್ಟೇ, ಇದು ಅಧ್ಯಕ್ಷರಿಗೆ ಗಮನಕ್ಕೆ ಬರ್ದಲೇ, ಅಧ್ಯಕ್ಷರಿಗೆ ಯಾವುದೇ ರೀತಿ ಗಮನಕ್ಕೆ ಬರ್ದಲೇ ಒಬ್ಬ ಇವನಿಗೆ ಡೈರೆಕ್ಟ್ರಿಗೆ ತಕ್ಕೊಡ್ತಾರೆ ಅಂತಂದರೆ ಅಲ್ಲಿಗೇನು ಅರ್ಥ? ಪ್ರತಿಯೊಂದನ್ನು ನಾವು ಕೇಳಿದಾಗ ಏನೂ ಇಲ್ಲ, ಅವ್ನಿಗೇನು ಗೊತ್ತಾಗದಂಥ ಅಮಾಯಕನಾಗ ಟೀಕ್ ಮಾಡೋದು, ಅಬ್ನಾರ್ಮಲ್ ಮನುಷ್ಯ ನಾವು ಮಾತಾಡ್ಸಿರೆ. ಆದರೆ ನಾವು ಈಚೆ ಕಡೆಗೆ ಬರ್ತಿದ್ದಂಗೆ ಎಲ್ಲ ಡಾಕ್ಯುಮೆಂಟ್ಸು ಅವ್ರ ಅಣ್ಣ ತಗೊಡೋದು. ಹಂಗಂದ್ರೆ ಏನು ಅರ್ಥ? ಅಬ್ನಾರ್ಮಲ್ ಮನುಷ್ಯ ನಾವಿದ್ದಾಗ ಎಲ್ಲ ಬೇಕು ದಾಖಲೆಗಳನ್ನೆಲ್ಲ ಅವ್ರ ಅಣ್ಣ ತಗೊಡೋದು. ಯಾಕೆ ಈಗ ಈ ಥರ ಆಗೋ ಕಾರಣ ಏನು? ಯಾಕೆ ಹಿಂಗೆ ಮಾಡಿದರು? ಅದು ಬೇಕಲ್ಲ. ಇವ್ರ ಹೇಳ್ದಂಗೆ ಇವ್ರ ಅಣ್ಣನ್ನೇ CEO ಮಾಡಿದ್ದಾಯ್ತು. ಇವ್ರ ಅಣ್ಣ CEO ಮಾಡೋಕೆ ಒಂದು ಕಾರಣ ಏನಾಯಿತು ಅಂತಂದರೆ, ನಮ್ಮನೆ ಇಲ್ಲ ಕಣಪ್ಪ, ನಮ್ಮ ಯಾರಾದರೂ ಒಬ್ಬರು ಮಧು ಆಚೆ ಕಡೆ ಹೋಗಿದ್ರೆ ನಮ್ಮನೆ CEO ಆಗಬೇಕು, ಅದೇನು ಸರಿ ಆಗುತ್ತೆ, ಒಬ್ಬ ಸೀನಿಯರ್ ಮೋಸ್ಟು ನಾವು CEO ಮಾಡಲೇಬೇಕು ನೀವು ಅಂತೇಳಿ ಹಠ ಬಿದ್ದನು ದಿನೇಶ್. ಅದು ಪ್ರಕಾಶ್ ಅಣ್ಣರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಪ್ರಕಾಶ್ ಅಣ್ಣರು ಆಸೆ ಪಟ್ಟು ಮಾಡಿದ್ದು. ಗುರುಮೂರ್ತಿಯವರು ಬೇಡ 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 ಅಂತ ಎಷ್ಟೋ ಪಡ್ಕೊಂಡ್ರು. ಆದರೂ ಅವ್ರ ಅಣ್ಣರನ್ನು CEO ಮಾಡಿದ್ದಾಯಿತು. ಬರೀ ಈ ಜಾತೀಯತೆ ಅದು ಇದು ಅಂತ ಏನೇನೋ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಎದುರಿಸಿ ನಮ್ಮನ್ನು ಇವ್ರ ಅಣ್ಣ CEO ಮಾಡಿ ಇವ್ರು ಮಾಡಿದ ಬದುಕೇನು ಎಲ್ಲ ಅಲ್ಲಿ ಕಲಸಮಯ ಮಾಡಿದ್ದಾಯಿತು. ಕಲಸಮಯ ಮಾಡಿ ಒಬ್ಬ CEO ತಮ್ಮಂದು ಇವ್ರ ಅಣ್ಣ ಮಾಡಿದ್ನೆಲ್ಲ ಯಪ್ಪನ ತಲೆ ಮೇಲೆ ಹಾಕಿದ್ದಾಯಿತು. ಮಾಡಿದವ್ರು ಯಾರು? ಸಿದ್ದರಾಜು ಮಾಡಿದ್ದು ಆಗಿತ್ತು, ಯೋಗಿ ತಲೆ ಮೇಲೆ ಹಾಕಿದ್ದು. ಇವ್ರು ಮಾಡಿದ್ದಕ್ಕಂಥ ಎಲ್ಲ ಭ್ರಷ್ಟಾಚಾರನೂ ಅವ್ರ ತಲೆ ಮೇಲೆ ಹಾಕಿ ಅವ್ರನ್ನ ಮೀಟಿಂಗ್ ಕರೆಯಲ್ಲ, ಮಾತೆತ್ತಿದ್ರೆ ಮಂತ್ಲಿ ಮೀಟಿಂಗ್ ಕರೆಯಲ್ಲ, ಮಾತೆತ್ತಿದ್ರೆ ಮಂತ್ಲಿ ಮೀಟಿಂಗ್ ಕರೆಯಲ್ಲ. ಮಂತ್ಲಿ ಮೀಟಿಂಗ್ ಅಂತ ಜಮಾ ಖರ್ಚು ರೆಡಿ ಮಾಡಿ ಇಕ್ಕೋ, ಬೆಳಿಗ್ಗೆ ಕರೆಯೋಣ ಅಂದರೆ ಎಲ್ಲ ಕಲಸಮಯ ಮಾಡಿಕ್ಕದಯ್ಯಪ್ಪ. ಮಂತ್ಲಿ ಮೀಟಿಂಗ್ ಎಲ್ಲಿ ಮಾಡ್ತೀಯಾ? ಮಾಡೋಕ್ಕೆ ಸಾಧ್ಯನಾ? ಜಮಾ ಖರ್ಚು ತೆಗೆದಿದ್ದ ಅವ್ರು ಮಂತ್ಲಿ ಮೀಟಿಂಗ್ ಮಾಡಬೇಕು ಅಂತ ಜಮಾ ಖರ್ಚು ತೆಗಿಯೋಕೆ ಅವ್ರು ರೆಡಿ ಮಾಡೋದ್ರೆ ಈ ಅಪ್ಪಲ್ಲೇ ಕಲಸಮಯ ಮಾಡಿಕ್ಕೋದು. ಬೇಕು ಅಂತಲೇ ಇದು ಮಾಡಿರೋ ಕೆಲಸ ಇದು. ಇವರು ಮಾಡ್ತಾ ಇರೋ ಅಪಪ್ರಚಾರ ಎಲ್ಲ ಪೂರ ನಮಗೋಸ್ಕರ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶ ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅವ್ರಿಗೆಲ್ಲೇ ನಾವು ಗೆಲ್ಲೋದಿಲ್ಲ, ಸುಮ್ಮನೆ ಅಪಪ್ರಚಾರ ಮಾಡಿ ಗೆಲ್ಬೋದು ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವರಲ್ಲೇ ಆಲ್ರೆಡಿ. ಅಪಪ್ರಚಾರ ಮಾಡಿ ಗೆಲ್ಲಕ್ಕಂತೂ ಸಾಧ್ಯನೇ ಇಲ್ಲ. ಪ್ರಕಾಶ್ ಅಣ್ಣರು ಒಂದು ಮಾತು ಹೇಳಿದ್ದಾರೆ, ಏನು ಪಾಣಿ ಮೇಲೆ 10 ಲಕ್ಷ 15 ಲಕ್ಷ ಇಡೀ ಫ್ಯಾಮಿಲಿ ಲೋನ್ ಕೊಟ್ಬಿಟ್ಟಿದ್ದಾರೆ ಅಂತ. ಪಕ್ಕದಲ್ಲೇ ಕುಂಡ್ಕೊಂಡಿದ್ದೀರಲ್ರಿ ನಿಮ್ಮ ಡೈರೆಕ್ಟರ್ನ, ಪಕ್ಕದಲ್ಲೇ ಕುಂತ್ಕೊಂಡ್ರೆ ಪಾಣಿ ಮೇಲೆ 30 ಲಕ್ಷ ಸಾಲ ತಗೊಂಡಿದ್ದಾರೆ. ಅದು ಗೊತ್ತಾಗಲಿಲ್ವಾ? ಅದು ನಿಮಗೆ ಮಾಹಿತಿ ಕೊಡ್ಲಿಲ್ವಾ ಪ್ರಕಾಶ್ ಅಣ್ಣ? ಪಕ್ಕದಲ್ಲೇ ಕುಂತವ್ರಲ್ಲ, ಇಡೀ ಫ್ಯಾಮಿಲಿ ತಗೊಂಡವ್ರಲ್ಲ ಲೋನ, ಡೈರೆಕ್ಟ್ ಆಗಿರ್ತಕ್ಕಂಥವ್ರು. ಯಾವ ಕಾಲದಾಗ ತಗೊಂಡಿದ್ರೆ ತೆಗಿಸ್ಕೊಳ್ರಿ. ನಾನು ಕೊಟ್ಟಿದ್ದೀನ? ಪ್ರಪ್ರಥಮವಾಗಿ ತಗೊಂಡಿದ್ದಾರೆ ಯಾರು ಅಂತ ನೀವು ಅರ್ಥ ಮಾಡ್ಕೋಬೇಕು. ಪ್ರಕಾಶ್ ಅಣ್ಣರು ಯಾರ ಮೇಲೋ ದೂರೋದಲ್ಲ, ಯಾರೋ ಬಡವ್ರ ಮಕ್ಕಳು ಸಿಕ್ತವ್ರು ಅಂತೇಳಿ ಬಾವಿ ತಳ್ಳಿ ಆಳ ನೋಡೋದಲ್ಲ. ನಿಮ್ಮ ಮಕ್ಳನ್ನ ತಳ್ಳ್ರಿ, ಯಾಕೆಂದ್ರೆ ನಿಮ್ಗೆ ಎತ್ಕೊಳ್ಳೋ ಶಕ್ತಿ ಇರುತ್ತೆ. ನಿಮ್ಮ ಮಕ್ಳನ್ನ ನೀವು ತಳಿಬಿಟ್ರೆ ಎತ್ಕೊಂತೀರ. ಬಡವ್ರ ಮಕ್ಳನ್ನ ತಳ್ಳಿದ್ರೆ ಯಾರು ಎತ್ತಾರೆ? ಯಾರು? ಅದನ್ನು ನೋಡ್ಕೊಳ್ರಿ ಫಸ್ಟು. ಭ್ರಷ್ಟಾಚಾರ ಆಗೈತೆ ಅಂತ ಯಾಕೆ ಹೇಳ್ತೀರಾ? ಸುಮ್ಮನೆ ಇದ್ದಿದ್ದನ್ನೆಲ್ಲ ಬಾಯಿ ಕಟ್ಟಿಗೆ ಹೇಳಕ್ಕೆ ಹೋಗಬೇಡ್ರಿ. 300 ರೂಪಾಯಿ ತಗೊಂತವ್ರೆ KCC ರಿನ್ಯೂವಲ್ಗೆ ಅಂತ ಹೇಳ್ತಿರಲ್ಲ, 500 ರೂಪಾಯಿ ತಂದಿದ್ದು ಮರ್ತ್ಬಿಟ್ರೆ ನೀವೆಲ್ಲ.
ಇದಕ್ಕೆಲ್ಲ ಹೋರಾಟ ಮಾಡಿದ್ರು ಪ್ರಸನ್ನ ಕುಮಾರ್ ನಾವು ಇಬ್ಬರಾಳುವೆ ₹1 ತಾನು ಕೊಡ್ದು ಅಂತ ಹೋರಾಟ ಮಾಡಿದ್ದೀವಿ. ಇದು ಮಾಧುಸ್ವಾಮಿ ಲೆವೆಲ್ಗೆ ಹೋಗಿದೆ. ಮಾಧುಸ್ವಾಮಿ ಕರೆಸಿ ನಮ್ಮನ್ನ ಯಾವನು ಬೋಳಿ ಮಗ ತಾಣನೋ ₹1 ತಾನು ಕೊಡ್ದಿದ್ದಕ್ಕೆ ಅಂತ ಹೇಳಿದ್ರು ಮಾಧುಸ್ವಾಮಿಯವರು. ಬಂದೇನಾಯ್ತು? ಇದೇ ಪ್ರಕಾಶ್ ಅಣ್ಣ ಹೇಳಿರು ಪ್ರಸನ್ನ ಕುಮಾರ್ನೂ ಶಿವಣ್ಣನ ಕಳಿಸ್ರೆ ಯಾರು ರಿನ್ಯೂವಲ್ ಮಾಡಿಸ್ಕೊಂಬರ್ಲಿ, ಮಾಧುಸ್ವಾಮಿ ಕರ್ಕೊಂಡೋಗಿ. ಪ್ರಕಾಶ್ ಅಣ್ಣ ಜಾಬ್ ಕೈತೋ ಇಲ್ವೋ ಗೊತ್ತಿಲ್ಲ, ಎಲ್ಲದನ್ನೂ ಮರೆಯಕ್ಕೆ ಹೋಗ್ಬೇಡ್ರಿ ನೀವು, ವಯಸ್ಸಾಯ್ತು ಅಂತ ನೀವೇ ಹೇಳಿರೋ ಮಾತಿದು. ಮಾಧುಸ್ವಾಮಿ ಕರ್ಕೊಂಡೋಗಿ ರಿನ್ಯೂವಲ್ ಮಾಡಿಸ್ಕೊಂಬರಿ ಕೊಡ್ರಿ ಅವ್ರ ಕೈಲೆಯ. ಇವತ್ತು ಹೇಳ್ತಿದ್ರ ₹300 ಇಸ್ಕೊಂಡು ರಿನ್ಯೂವಲ್ ಅಂತೀರಾ. ನೀವು ₹300 ಕೊಟ್ಟಿದ್ದೀರಾ ಪ್ರಕಾಶ್ ಅಣ್ಣ? ದಿನೇಶ್ ಕೊಟ್ಟಿದ್ದಾರ ₹300? ಯಾಕೆ ಸುಮ್ಮನೆ ಇಲ್ದಿದ್ದೆಲ್ಲ ಆರೋಪ ಮಾಡ್ತೀರಾ? ಆರೋಪ ಮಾಡೋದಕ್ಕೂ ಒಂದು ಇದಿರಬೇಕು. ನಿಮ್ಮ ಮೇಲೆ ಭಾಳ ಗೌರವ ಇತ್ತು ನಮಗೆ ಹಿರಿಯರು ಅಂತ. ಸುಮ್ಮನೆ ಇಲ್ದಿದ್ದೆಲ್ಲ ಆರೋಪ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು. ಅದೇ ಯಾರಿಗೋ ಸಾಲ ಕೊಟ್ಟಿದ್ದಾರೆ ಹೊರಗ ಔಟ್ ಆಫ್ ನರ್ಗೆ ಅಂತ ಹೇಳ್ತೀರಾ. ಯಾರಿಗೆ ಔಟ್ ಆಫ್ ನರ್ಗೆ ಕೊಟ್ಟಿದ್ದೀವಿ? ಹೊಸದುರ್ಗ ತಾಲೂಕಿನರಿಗೆ. ಹೊಸದುರ್ಗ ತಾಲೂಕಲ್ಲ ಜಮೀನು ಇರೋದು, ಆದಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಸೈಟ್ ಇರೋದು. ನಮ್ಮಲ್ಲಿ ಎಲ್ಲೋ ಕಡೆಯಲ್ಲೂ ಸಾಲ ಕೊಡ್ತಾರೆ. ನಿಮ್ಗೆ ಎಷ್ಟು ಗೊತ್ತೋ ಏನೋ ಗೊತ್ತಿಲ್ಲ, ಬೇರೆ ಕಡೆ ಎಲ್ಲ ಸೊಸೈಟಿಯಲ್ಲೂ ಕೊಟ್ಟಿದ್ದಾರೆ. ಸೇರಿಲ್ದೆ ಹೋದ್ರೂ ನಾಮಿನಲ್ ಸೇರ್ ಮಾಡ್ಕೊಂಡು ಸಾಲ ಕೊಟ್ಟಿದ್ದಾರೆ ಅಭಿವೃದ್ಧಿಗೋಸ್ಕರ. ಕುಪ್ಪೂರಲ್ಲಿ ಕೊಟ್ಟಿದ್ದಾರೆ, ಜಯಸಿಪುರದಲ್ಲಿ ಕೊಟ್ಟಿದ್ದಾರೆ. ಗೊತ್ತಿಲ್ಲದ್ರ ಬೇಕಾದ್ರೆ ಕೇಳಿ ತಿಳ್ಕೊಳ್ರಿ. ಏನು 50 ಲಕ್ಷ ಅವ್ಯವಹಾರ ಹೋಗ್ಬಿಟ್ಟಿದೆ ಅಂತ ಹೇಳ್ತಿರಲ್ಲ, ನೀವೇ ಹೇಳಿರಲ್ಲ ಆಡಿಟ್ ಮಾಡಿಸ್ರಿ ಅಂತ, ಆಡಿಟ್ ಮಾಡಿಸ್ರಿ ಅಂತ. ಪ್ರಕಾಶ್ ಅಣ್ಣ ಯಾರು ಹೇಳಿದ್ದು? ನೀವೇ ಹೇಳಿರಿ ಆಡಿಟ್ ಮಾಡಿಸ್ರಿ ಅಂತ. ಇಂಟರ್ನಲ್ ಆಡಿಟ್ ಕರ್ಕೊಂಬಂದು ಆಡಿಟ್ ಮಾಡಿಸಿವು, ಅದು ಆಗಲಿಲ್ಲ, ಅದಕ್ಕೂ ಸೈನ್ ಆಗಲಿಲ್ಲ. ಡಿಸ್ಟಿಕ್ ಜೆಡಿ ಕರ್ಕೊಂಬಂದು ಆಡಿಟ್ ಮಾಡಿಸಿವು, ಅದಕ್ಕೂ ನೀವು ಸೈನ್ ಆಗಲಿಲ್ಲ. ಎಷ್ಟು ಸತಿ ನೀವು ಆಡಿಟ್ ರಿಪೋರ್ಟ್ ರಿಜೆಕ್ಟ್ ಮಾಡಿದ್ದೀರಾ ಹೇಳ್ರಿ. ಏನು ಮಾಡಬಾರ್ದು ತಪ್ಪಾಗಿತ್ತಲ್ಲಿ. ಎಲ್ಲೋದು ಆಗಿ ಎಲ್ಲೋದು ಇಂಟರ್ನಲ್ ಆಡಿಟ್ ಮಾಡಿಸಿದ್ದಾಯ್ತು, JDK ಆಡಿಟ್ ಮಾಡಿಸಿದ್ದಾಯ್ತು, ಎಲ್ಲೋದು ಆಗಿ ಎಲ್ಲ ಕಟ್ಟಿಸಿ ಕೂಡ ನೀವು ಈ ಟೈಪ್ ಮಾಡ್ತಿರಲ್ಲ, ಸರಿನಾ? ಸುಮ್ಮನೆ ರಾಜಕೀಯಕ್ಕೋಸ್ಕರ ಇವೆಲ್ಲ ಬೇಡ ಪ್ರಕಾಶ್ ಅಣ್ಣ, ಮಾತು ಕೇಳ್ರಿ. ಸುಮ್ಮನೆ ರಾಜಕೀಯಕ್ಕೋಸ್ಕರ ಗುದ್ದಾಡೋದು ಬೇಡ. ಕೇಳ್ತಾ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಲ್ಲ ನಿಮ್ಮಂತರ ಮಾಡೋದು. ನಿಮ್ಮ ಲೆವೆಲ್ ಮೇಲೆ ಆಡ್ರಿ, ಅದೊಂಥರ ನಡೆಯುತ್ತೆ. ನೀವು 40 ವರ್ಷ ಜರ್ನಿ ಅಂತ ಹೇಳ್ತಿರಲ್ಲ, ನೀವು 5 ವರ್ಷ ನೀವು DCC ಬ್ಯಾಂಕಲ್ಲಿ ಡೈರೆಕ್ಟರ್ ಆಗಿದ್ದವರು. ಈಗ ಹೇಳ್ತೀರಾ ನಾವು ರಂಗಪ್ಪರ್ಗೆ ಹಸ್ತಾಂತರ ಮಾಡ್ತೀವಿ ಅಂತೀರಾ. ಯಾವ್ದು ಅಧಿಕಾರ ಹಸ್ತಾಂತರ ಮಾಡ್ತೀರಾ ನೀವು? ಸೊಸೈಟಿನೇ ಹಸ್ತಾಂತರ ಮಾಡ್ತೀರಾ ಹೇಳ್ರಿ. ಒಂದು ಸೊಸೈಟಿ ಇನ್ನೊಬ್ರಿಗೆ ಹಸ್ತಾಂತರ ಮಾಡೋಕ್ಕಾಗುತ್ತಾ? ಯಾರ ಮನೆ ಆಸ್ತಿ ಅದು? ಸೊಸೈಟಿ ಯಾರ ಮನೆ ಆಸ್ತಿ? ನಮ್ಮಪ್ಪನ ಆಸ್ತಿನ ಅದು ಇನ್ನೊಬ್ರಿಗೆ ಹಸ್ತಾಂತರ ಮಾಡೋಕ್ಕೆ? ಅದೇನೋ ನೀವೇನು ಇದು ಮಾಡಿದ್ರು, ನೀವೇನೇ ಇದಿಲ್ದು ಮಾಡಿದ್ರು ಕೂಡ ಜನ ತೀರ್ಮಾನ ತಗೊಳ್ತಾರೆ. ಜನಕ್ಕೆ ಗೊತ್ತಿದೆ ಅಲ್ಲ, ಯಾರು ಏನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಅಂತ ಎಲ್ಲ ಜನಕ್ಕೆ ಗೊತ್ತಿದೆ. ಜನ ತೀರ್ಮಾನ ಅಂತಾರೆ. ನಿಮ್ಗೆ ಏನಾಗಿದೆ ಅಂದರೆ ಭಯ ಹುಟ್ಟುಬಿಟ್ಟಿದೆ ಅಷ್ಟೇ. ಸುಮ್ಮನೆ ಇಲ್ದಿದ್ದನ್ನು ಆರೋಪ ಮಾಡಿ ಜನ ನಮಗೆಲ್ಲ ಓಟ್ ಹಾಕ್ತಾರೆ. ಆ ರೀತಿನೆಲ್ಲ ಓಡ್ತಾಂಡು ಒಳಗೆ ಹೋಗ್ಬಿಡೋಣ ಅಂತ ಜನಕ್ಕೆಲ್ಲ ಗೊತ್ತಿದೆ, ಯಾವಾಗ ಜನ ಏನೇನು ಮಾಡಿರು ಅಂತ. ಜನ ಎಲ್ಲ ಬುದ್ಧಿವಂತರಿದ್ದಾರೆ. ರಾಜ್ಕುಮಾರ್ ಸರ್ ಬಂದಾಗ ಇದ್ದಿದ್ದು ಎಷ್ಟು ಸಾಲಗಾರ ಸಂಖ್ಯೆ, ಇವತ್ತು ಎಷ್ಟು ಸಾವಿರ ಬೆಳೆದಿದೆ. ರಾಜ್ಕುಮಾರ್ ಸರ್ ಎಷ್ಟು ಸಾಲ ಕೊಡಿಸಿದ್ದಾರೆ ರೈತರಿಗೆ ನಮ್ಮ ಮುಖಾಂತರನ ಅಂತ ಇಡೀ ಎಲ್ಲ ಸಮಾಜಕ್ಕೂ ಗೊತ್ತಿದೆ. ಇಡೀ ಸಮಾಜಕ್ಕೆ ಗೊತ್ತಿದೆ. ಯಾವುದೋ ಒಂದು ಇದಕ್ಕಲ್ಲ, ಎಲ್ಲೋ ಸಮಾಜಕ್ಕೂ ಹೆಲ್ಪ್ ಮಾಡಿದ್ದಾರೆ ಅವರು. ನಾವು ಅಷ್ಟೇ ಎಲ್ಲ ಸಮಾಜಕ್ಕೂ ಸಾಲ ಕೊಟ್ಟಿದ್ದೀವಿ, ಸಾಲ ಕಟ್ಟಿಸ್ಕೊಂಡಿದ್ದೀವಿ. ಇವತ್ತು 66 ಲಕ್ಷ ರೂಪಾಯಿ ಲಾಭಾಂಶ ಬಂದಿದೆ ಅಂದರೆ ಸಾಲ ಕೊಟ್ಟಿರೋದಕ್ಕೆ ಇವತ್ತು ಲಾಭಾಂಶ ಬಂದಿರೋದು. ಎಲ್ಲೋ ತಗೊಂಡೋಗಿ ಯಾರೋ FD ಇಕ್ಕಿರೋ ದುಡ್ಡನ್ನು ತಗೊಂಡೋಗಿ ಎಲ್ಲ ಬಿಸಾಕಿ ದುಡ್ಡು ಬತ್ತಾಗಲಿಲ್ಲ. ಸಾಲ ಕೊಡೋದಕ್ಕೆ ಸಾಲ ಕಟ್ಟೋದಕ್ಕೆ ಬಂದಿರೋದು. ಏನು ಕೋಟ್ಯಾಂತರ ರೂಪಾಯಿ ಸೃಷ್ಟಿಯಾಗಿದೆ ಅಂತ ಹೇಳ್ತೀರಾ? ಎಷ್ಟು ಕೋಟಿ ಆಗಿದೆ? ಇವನಪ್ಪ ನಾನಂತ ಇವನಲ್ಲ, ನಾನಂತ ನಿಮ್ಮಂಥ ರಾಜಕೀಯ ಪ್ರಭುತ್ವಮಾನ ಇಲ್ದವನಲ್ಲ. ನನಗೆ ಶೇರ್ ನಂಬರ್ ಗೊತ್ತಿಲ್ಲ, ನಿಮಗೆ ಗೊತ್ತಿರೋವಷ್ಟು ನಮಗೆ ಗೊತ್ತಿಲ್ಲ. ನೀವು ರಾಜಕೀಯ ಪ್ರವೀಣರು, ನಾವು ಅಷ್ಟೊಂದು ದೊಡ್ಡ ಮಟ್ಟದಲ್ಲ. ನಿಮ್ಮ ಬಗ್ಗೆ ಕೌಂಟ್ರ್ ಕೊಡೋಕ್ಕೂ ಅಷ್ಟು ಶಕ್ತಿ ನಮಗಿಲ್ಲ. ಕೇಳ್ತಾ? ಅಷ್ಟು ದೊಡ್ಡ ಮಟ್ಟದವನು ಅಲ್ಲ ನಾನು. ನಿಮಗೆ ಕೌಂಟ್ರ್ ಕೊಡಬೇಕು ಅನ್ನೋದು ಏನಿಲ್ಲ ನಮಗೆ. ಸುಮ್ಮನೆ ಇಲ್ದಿದ್ದ ಆರೋಪ ಮಾಡೋಕ್ಕೆ ಹೋಗ್ಬೇಡ್ರಿ. ರಾಜಕೀಯಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದೀರಾ. ಅದು ಆರೋಪ ಯಾವುದೇ ಕಾರಣಕ್ಕೂ ಬೇಡ, ನಿಲ್ಲಿಸ್ಬಿಡ್ರಿ. ಸುಮ್ಮನೆ ಯಾವುದೋ ಇನ್ನೊಂದು ಕೆಣಕೋದು, ಇನ್ನೊಂದು ಮಾಡೋದು, ಇನ್ನೊಂದಾಗೋದು ಬೇಡ. ನಾವು ಇಂದು ಕೆಣಕೊಂಡೋದ್ರೆ ಬೇಕಾದಷ್ಟು ಇದ್ದಾವೆ, ಹೇಳ್ಬೇಕಾಗುತ್ತೆ. ಅವೆಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ. ದಯವಿಟ್ಟು ನೀವಿಂದ ಏನು ಮಾಡಿದ್ರಿ, ಏನು ಬೆಂಬಲಿಸ್ರಿ, ಯಾರಿಗೆ ಬೆಂಬಲವಾಗಿ ನಿಂತಿದ್ರಿ ಅಂತ ನನಗೇನು ಗೊತ್ತಿಲ್ವಾ? ಅವನ್ನೆಲ್ಲ ಹೇಳ್ಕೊಂಡೋದ್ರೆ ಇನ್ನೂ ಬೇಕಾದಷ್ಟು ಆಗುತ್ತೆ. ಸುಮ್ಮನೆ ಕುತ್ಕೊಂಡ್ಬಿಟ್ಟು ನನ್ನ ಮೇಲೆ ಗೂಬೆ ಕುಂಡಿಸ್ಬೇಡ್ರಿ. ನಿನ್ನ ಪಕ್ಕದಲ್ಲೇ ಕುಂಡಿಸ್ಕೊಂಡು 30 ಲಕ್ಷ ಸಾಲ ತಗೊಂಡ್ರನ್ನ
ಬರೀ ಪಾಣಿಗೆ ಸಾಲ ಕೊಟ್ಟಿದಾರಲ್ರಿ ಡೈರೆಕ್ಟರ್ಗಳಿಗೆ ಬೇಕಾದಾಗ ನಂಗೆ ಅಂತ ಹೇಳ್ತಾರೆ. ಕಾನೂನು ಬಾಹಿರ ಏನು ಕಾನೂನು ಬಾಹಿರ ಪಕ್ಕದಲ್ಲೇ ಕುಂತಿದಾರಲ್ಲ ನಿಮ್ಮ ಡೈರೆಕ್ಟ್ರು. ಹೇಳಿಲ್ವಾ ನಿಮ್ಗೆ ಮಾಹಿತಿ ಕೊಡ್ಲಿಲ್ವಾ? ನಾನು ತಾಂಡಿದ್ದೀನಿ ಇದು ಮಾತಾಡಬೇಡ ಅಂತ ಹೇಳಿಲ್ವಾ? ಸುಮ್ಮನೆ ಯಾವುದಕ್ಕೋಸ್ಕರ ನೀವು ಆರೋಪ ಮಾಡಕ್ ಹೋಗ್ಬಾರ್ದು. ಸುಮ್ಮನೆ ಸಿಗ್ತಾರೆ ಯಾರೋ ಸಿಗ್ತಾರೆ ಅಂತ ಆರೋಪ ಮಾಡೋದಾದ್ರೂ ಅದು ಕರೆಕ್ಟಾಗಿ ಇರಬೇಕು. ಸ್ವಲ್ಪನಾದ್ರು ಸತ್ಯತೆ ಇರಬೇಕು ನೀವು ಮಾಡೋ ಆರೋಪದಲ್ಲಿ. ಬರೀ ಸುಳ್ಳು ಆರೋಪ ಮಾಡೋದು ದೊಡ್ಡದಲ್ಲ. ಸತ್ಯತೆ ಒಂದೂ ಇಲ್ಲ ನೀವು ಮಾಡೋ ಆರೋಪದಲ್ಲಿ. ಒಂದು ಸತ್ಯತೆ ಒಂದೂ ಇಲ್ಲ. ರುದ್ರಪ್ಪನೇ ಕಳಿಸಿ ರಿಯಾಡಿಟ್ ಮಾಡಿಸಿವಲ್ಲ. ರುದ್ರಪ್ಪ ಇವ್ರು ಹೇಳಿದ್ರು ರುದ್ರಪ್ಪ ಬೇಕು ಅಂತ ಬಿಡ್ಕೊಂಡ್ರಿ. ರುದ್ರಪ್ಪರೇ ಬಂದ್ರು, ಅವ್ರನ್ನೂ ನಂಬಿಲ್ವಲ್ರಿ. ರುದ್ರಪ್ಪರ್ನೂ ಅವರು ಬೇಜಾರು ಮಾಡ್ಕೊಂಡು ಹೋದ್ರು. ಅದಾದ್ಮೇಲೆ ಜೆ ಡಿ ಬಂದ್ರು, ಜೆ ಡಿ ಆಡಿಟ್ ಮಾಡಿರು ಎಲ್ಲ. ಬರೀ ಅದೇ ಎಲೆಕ್ಷನ್ ಹತ್ರ ಬಂದಿತ್ತಲ್ಲ, ಏನೋ ಒಂದು ಆರೋಪ ಮಾಡಕ್ ಬೇಕಾಗಿತ್ತು ನಿಮಗೆ. ಆಡಿಟ್ ರಿಪೋರ್ಟಿಗೆ ಸೈನ್ ಹಾಕ್ಲಿಲ್ಲ. ಅದನ್ನೇ ಒಂದು ದೊಡ್ಡದು ಮಾಡ್ಕೊಂಡು ಮನೆ ಪಾಂಪ್ಲೆಟ್ ಹಂಚ್ತಾ ಇದ್ದಾರೆ. ಇವತ್ತ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ಬಿಟ್ಟಿದ್ರೆ ಈಗ ಅಧ್ಯಕ್ಷರು ಅಂತ. ಬ್ರಹ್ಮಾಂಡ ಭ್ರಷ್ಟಾಚಾರಿಗಳು ಯಾರು? ಆತ್ಮಸಾಕ್ಷಿ ಇದ್ರೆ ಬರೀ ಹಳಿಯೂರು ಆಂಜನೇಯಸ್ವಾಮಿ ದೇವಸ್ಥಾನದ ಹತ್ರ ನಾನು ಕರ್ಪೂರ ಹಚ್ತೀನಿ, ನಾನು ಪ್ರಾಮಾಣಿಕವಾಗಿದ್ದೀನಿ, ಸಿಟ್ಟಿಂಗ್ ಚಾರ್ಜ್ ಒಂದು ಬಿಟ್ಟು ಇನ್ನೊಂದು ರೂಪಾಯಿ ನಾನು ಮುಟ್ಟಿಲ್ಲ ಬ್ಯಾಂಕಲ್ಲಿ ಅಂತ ನಿಮ್ಮ ಆತ್ಮಸಾಕ್ಷಿ ಇದ್ರೆ ಬಂದು ಕರ್ಪೂರ ಹಚ್ಚ್ರಿ. ನೀವು 40 ವರ್ಷ ಜರ್ನಿ ಒಬ್ರು, 10 ವರ್ಷ ಜರ್ನಿ ಒಬ್ರು ಕರ್ಪೂರ ಹಚ್ಚಿತ್ರ ನಾನು ಬರ್ತೀನಿ ಬರ್ರಿ. ಸಿಟ್ಟಿಂಗ್ ಚಾರ್ಜ್ ಬಿಟ್ಟು 1 ರೂಪಾಯಿ ನಾನು ಮುಟ್ಟಿಲ್ಲ ಅಂತ ಹಚ್ತೀನಿ. ನೀವು ನೀವು ಹೊಚ್ಚಕ್ಕಾಗುತ್ತಾ? ಬರ್ರಿ ಹೊಚ್ಚೋದಾದ್ರೆ, ನೀವು ಪ್ರಾಮಾಣಿಕರಾದ್ರೆ. ಸುಮ್ಮನೆ ಬಾಯಿ ಬಂದಿದ್ದೆಲ್ಲ ಆರೋಪ ಮಾಡಕ್ ಹೋಗ್ಬೇಡ್ರಿ ಇನ್ನೊಬ್ರ ಮೇಲೆ. ಒಂದು ಸಂಸ್ಥೆ ಹಾಳು ಮಾಡ್ತೀರಿ ರೀ. ಒಂದು ಸಂಸ್ಥೆ ಯಾರು ನೀವೇ ಕಟ್ಟಿ ಬೆಳೆಸಿದ್ರ ಅಂತ ತಿಳ್ಕೊಳ್ರಿ. ನೀವೇ ಕಟ್ಟಿ ಬೆಳೆಸಿರೋದನ್ನ ಅಪಪ್ರಚಾರ ಮಾಡಿ ಹಾಳು ಮಾಡ್ದಂಗೆ ತಾನೇ ಅದು. ಬೇರೆಯವ್ರು ಬೇಡ, ನೀವೇ ಅಂತ ತಿಳ್ಕೊಳ್ರಿ. 40 ವರ್ಷದ ನಿಮ್ಮ ಶ್ರಮ ಇದೆ ಐತೆ ಅಂತಲೇ ತಿಳ್ಕೊಳ್ರಿ. ಪ್ರಯತ್ನಕ್ಕೆ ಏನ್ ಬಂತು? ನೀವು ಒಂದು ಸಂಸ್ಥೆನ ಬೀದಿಗೆ ತಗೊಂಡು ನಿಲ್ಲಿಸ್ತಿರಲ್ಲ ಅಪಪ್ರಚಾರ ಮಾಡಿ. ನಾವು 40 ವರ್ಷ ಅವರೇ ಇದ್ರಲ್ಲ. 40 ವರ್ಷದಿಂದ ಅವರೇ ಬೆಳೆಸಿದಾರೆ ಅಂತ ತಿಳ್ಕೊಂಬೋಣ. ಬೇರೆ ಬೇಡ, ನೀನೇ ಪ್ರಕಾಶ್ ಅಣ್ಣರೇ ಬೆಳೆಸಿರಿ ಅಂತ ತಿಳ್ಕೊಳ್ಳೋಣ. ನೀವೇ ಬೆಳೆಸಿರೋ ಸೊಸೈಟಿನ ನೀವು ಹಾಳು ಮಾಡೋಕೆ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರ. ಹಂಗಾಗಿದೆ ಹಿಂಗಾಗಿದೆ ಅಂತ. 5 ವರ್ಷದ ಡೈರೆಕ್ಟರ್ ನೀವೇ ಇದ್ದೀರಾ. ಯಾರು ಒಬ್ರು ಅಲ್ಲ, ಪತ್ರಿಕಾ ಹೇಳಿಕೆ ಕೊಡ್ಬೋದಾಯ್ತಲ್ಲ ಅವತ್ತ. 5 ವರ್ಷದಲ್ಲಿ ಪತ್ರಿಕಾ ಹೇಳಿಕೆ ಕೊಡ್ಬೋದಾಯ್ತು ಪ್ರಕಾಶ್ ಅಣ್ಣ. ನೀವು ದಿನೇಶ್ ನೀವು ಕೊಡ್ಬೋದಾಯ್ತಲ್ರಿ. 5 ವರ್ಷದಲ್ಲಿ ಪತ್ರಿಕಾ ಹೇಳಿಕೆ ಯಾಕೆ ಕೊಡ್ಲಿಲ್ಲ? ಅವಾಗಲೇ ಕೊಡ್ಕೊಂಡ್ ಬರ್ಬೋದಾಯ್ತು. ಎಲೆಕ್ಷನ್ ಗೋತ್ರ ಪತ್ರಿಕೆ ಎಲ್ಲ ಹೇಳಿಕೆ ಕೊಡೋದ ನೀವು? ಮಾನವೀಯತೆ ಬೇಕು. ಸುಮ್ಮನೆ ಇಲ್ದಿದ್ದೆಲ್ಲ ಆರೋಪ ಮಾಡ್ಕೊಂಡು ಒಂದು ಬೆಳೆದಿರತಕ್ಕಂಥ ಸೊಸೈಟಿ ಹಾಳು ಮಾಡಬೇಡ್ರಿ. ನಿಮ್ಮ ರಾಜಕೀಯ ತೇವಲಿಗೋಸ್ಕರ ಒಂದು ಸಂಸ್ಥೆ ಹಾಳಾಗಬಾರ್ದು. ಅದನ್ನ ಅರ್ಥ ಮಾಡ್ಕೊಳ್ರಿ ನೀವು. ಪಾಪ ಅಕ್ಕಪಕ್ಕದಲ್ಲಿ ಕುಂತಿರೋರು ಯಾರಿಗೂ ಗೊತ್ತಿಲ್ಲ ಅದು. ನೀವು ಹೇಳಿದ್ದವ್ರು ಕೇಳ್ತಾರೆ ಅಷ್ಟೇ ಬಿಟ್ರೆ ಪಾಪ ಅವ್ರನ್ನ ನಾವು ದೂರಲ್ಲ. ನೀವು 40 ವರ್ಷದಿಂದ ಜೊತೆ ನನ್ನ ಜೊತೆಲಿ 15 ವರ್ಷ ಇರೋರು. ನೀವು ಗುರುಮೂರ್ತಿ ಜೊತೆಲಿ 20 ವರ್ಷ ಇರೋರು. ಅದರಿಂದ ಜರ್ನಿ 20 ವರ್ಷ ನಿಮ್ದು. ಸುಮ್ಮನೆ ಆರೋಪ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ರಾಜಕೀಯ ತೇವಲಿಗೋಸ್ಕರ ಒಂದು ಸಂಸ್ಥೆ ಹಾಳಾಗೋದು ಬೇಡ. ಏನು ಲೈವ್ ಮಾಡಿದ್ದೆ ಗಂಟೆಗಟ್ಟಲೆ ಲೈವ್ ಮಾಡಿದ್ದೆ ಪೇಪರ್ ಹಂಚಿದ್ದೇನೆ. ಏನ್ರಿ ಇದು? ಸಾಲ ತಗೊಂಡ್ರಪ್ಪ ಬೇಕಾದ್ರು ನಿಮ್ಮ ಪಕ್ಕದಲ್ಲಿ ಏನು ಸುಮಾರು ಜನ ಇದ್ದಾರೆ ನಿಮ್ಮ ಟೀಮಲ್ಲಿ ಸಾಲ ತಗೊಂಡಿರ್ತಕ್ಕಂಥವ್ರು. ಅರ್ಥ ಮಾಡ್ಕೋಬೇಕು. ಎಲ್ಲ ಸಾಲ ತಗೊಂಡು ಸಾಲ ಕಟ್ಟಿರತಕ್ಕಂತಾರೆ. 18-19ರಲ್ಲಿ ಯಾರೋ ಒಂದು ಹೆಣ್ಮಗಿನ ಹೆಸರಲ್ಲಿ ಸಾಲ ತಗೊಂಡಿದ್ದೀರಾ. ಸಾಲ ತಗೊಂಡು ಆಡಿಟ್ ರಿಪೋರ್ಟಲ್ಲಿ ಬಂದಿಲ್ಲ. ಅದು ನಿಮಗೆ ಗೊತ್ತೈತಾ ಯಾರು ಅಂತ? ಆಡಿಟ್ ರಿಪೋರ್ಟಲ್ಲಿ ಬಂದಿತ್ತ ಅದು? 5 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದು ಒಂದು ಹೆಣ್ಮಗ. ಯಾರು ಅಂತ ನಾನು ಬಾಯ್ಬಿಟ್ಟು ಹೇಳಕ್ ಹೋಗೋದಿಲ್ಲ. ಆಡಿಟ್ ರಿಪೋರ್ಟಲ್ಲೇ ಬಂದಿಲ್ಲ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು ಹಿಂದಕ್ಕೆ ಹೋದ್ರೆ ಬಹಳ ಕೆಣಕ್ಬೇಕಾಗುತ್ತೆ. ನಾನು ದಯವಿಟ್ಟು ಅದಾಗದ್ ಬೇಡ ಇನ್ನು ಮುಂದೆ. ಷೇರುದಾರರು ಬಂಧುಗಳು ಅರ್ಥ ಮಾಡ್ಕೋಬೇಕು. ಇನ್ನು ಸಾಕಷ್ಟು ಬೇಕಾದಷ್ಟು ಇದಾವೆ. ಅವೆಲ್ಲ ಹೇಳ್ಕೊಂಡು ಹೋದ್ರೆ ಒಂದು ಸಂಸ್ಥೆ ಹಾಳು ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ನಾನು ಇನ್ನು ಲೈವ್ ಮಾಡಕ್ ಹೋಗಲ್ಲ. ಯಾರು ಏನೇ ಹೇಳಿದ್ರು ನಾನು ಲೈವ್ ಮಾಡಕ್ ಹೋಗೋದಿಲ್ಲ. ಒಂದು ಸಂಸ್ಥೆ ಹಾಳಾಗೋಗುತ್ತೆ. ಈ ಚರ್ಚೆಗಳು ಮಾಡ್ಕೊಂಡು ಕುತ್ಕೊಂಡ್ರೆ ಸಂಸ್ಥೆಗಳು ಹಾಳಾಗೋಗ್ತವೆ. ಸಂಸ್ಥೆ ಬ್ರಹ್ಮಾಂಡವಾಗಿ ಬೆಳೆದಿದೆ. ಯಾವುದೇ ಕಾರಣಕ್ಕೂ ಯಾರಿಗೂ ಅನುಮಾನ ಬೇಡ. ಷೇರುದಾರ ಬಂಧುಗಳೇ ಅರ್ಥ ಮಾಡ್ಕೊಳ್ರಿ. ಇವರೆಲ್ಲ ಸುಮ್ಮನೆ ರಾಜಕೀಯ ಪಿತೂರಿಗೋಸ್ಕರ ಯುದ್ಧ ಮಾಡ್ತಕ್ಕಂಥದ್ದು. ರಾಜಕೀಯ ಪಿತೂರಿಗೋಸ್ಕರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಯಾರು ಷೇರುದಾರ ಬಂಧುಗಳು ತಪ್ಪಾಗಿ ಅರ್ಥೈಸ್ಕೋಬಾರ್ದು ಅಂತ ಕೈ ಮುಗಿದು ಕೇಳ್ಕೊಂತ ನನ್ನ 2 ಮಾತು ಮುಗಿಸ್ತಾ ಇದೆ. ಎಲ್ಲರಿಗೂ ನಮ್ಮ ಮತದಾರರಿಗೆ ಮಾತಾಡ್ತಾರೆ.